ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೊಸ ಸರ್ಕಾರ ಪ್ರಾರಂಭವಾಗ್ತಾ ಇದೆ ನಾಳೆಯಿಂದ. ಹಾಗೆಯೇ ಹಳೆಯ ಯೋಜನೆಗಳೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಮೋದಿಯವರ 3ನೇ ಬಾರಿ ಸರ್ಕಾರ ಪ್ರಾರಂಭ ಆಗ್ತಾ ಇದೆ ನಾಳೆಯಿಂದ. ಹೀಗಾಗಿ ಮೋದಿ 3.0 ಸ್ಟಾಕ್ಸ್ಗಳ ಬಗ್ಗೆ ಮಾಹಿತಿ ಇದೆ ಈ ವಿಡಿಯೋದಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟಾಕ್ಗಳ ಮಾಹಿತಿ ಇದೆ. ಟಾಪ್ 15 ಸ್ಟಾಕ್ಗಳ ಬಗ್ಗೆ ಮಾಹಿತಿ ಇದೆ. 3 ರಿಂದ 5 ವರ್ಷಗಳ ಹೂಡಿಕೆಗೆ ಯೋಗ್ಯವಾಗಿರ್ತಕ್ಕಂಥ ಶೇರ್ಗಳ ಮಾಹಿತಿ ಇದೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ ಅನ್ನೋದಕ್ಕೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಹೊಸ ಸರ್ಕಾರ ಪ್ರಾರಂಭವಾಗ್ತಾ ಇದೆ. ಇನ್ನೇನು ನಾಳೆಯಿಂದ ಶಪಥ ಗ್ರಹಣ ಇದೆ. ಹಾಗಾಗಿ ಸೋಮವಾರದಿಂದ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಮೋದಿಯವರ ಒಂದು 10 ವರ್ಷಗಳ ಆಡಳಿತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಹಾಗೆ ಒಂದು ಪವರ್ ಸೆಕ್ಟರ್ಗೆ ಕೂಡ ತುಂಬ ಒತ್ತು ಕೊಡ್ತಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ಹೊಸ ಸರ್ಕಾರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಒಂದು ರಸ್ತೆ ನಿರ್ಮಾಣ ಆಗಿರ್ಬೋದು, ಹೈವೇಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಬಡವರಿಗೆ ಮನೆಗಳ ನಿರ್ಮಾಣ ಆಗಿರ್ಬೋದು, ಇವಕ್ಕೆಲ್ಲ ತುಂಬ ಒತ್ತು ಕೊಡ್ತಾರೆ. ಹಾಗೆ ಪವರ್ ಸೆಕ್ಟರ್ಗೆ, ರಿನ್ಯೂಯಬಲ್ ಎನರ್ಜಿ ಇವಕ್ಕೆಲ್ಲ ಕೂಡ ತುಂಬ ಒಂದು ಫೋಕಸ್ ಮಾಡ್ತಾರೆ. ಮತ್ತು EV ಸೆಗ್ಮೆಂಟ್ ಕೂಡ ತುಂಬ ಫೋಕಸ್ ಮಾಡ್ತಾರೆ. ಹೀಗಾಗಿ ಓವರಾಲ್ ಕೆಲವೊಂದಿಷ್ಟು ಎಲ್ಲ ಸೆಕ್ಟರ್ಗಳಿಂದ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು 15 ಸ್ಟಾಕ್ಗಳನ್ನು, ವೆರಿ ಇಂಪಾರ್ಟೆಂಟ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಮೊದಲನೇದು ಅದಾನಿ ಪವರ್ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ 767 ಇದೆ. ಇದು ಒಂದು ಅದಾನಿ ಪವರ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಪವರ್ ಜನರೇಷನ್, ಡಿಸ್ಟ್ರಿಬ್ಯೂಷನ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ಲು ಆಲ್ಮೋಸ್ಟ್ ಆಲ್ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ನೋಡಿ, ಪ್ರೈಸ್ ಅರ್ನಿಂಗ್ ರೇಷಿಯೋ ಕೇವಲ 14 ಇದೆ. ತುಂಬ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಪರ್ಫಾರ್ಮೆನ್ಸ್ ನೋಡೋದಾದರೆ, ರಿಟರ್ನ್ಸ್ ನೋಡೋದಾದರೆ 10 ವರ್ಷದಲ್ಲಿ ನೋಡಿ 1104% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ 1491%, 2 ವರ್ಷದಲ್ಲಿ 157, 1 ವರ್ಷದಲ್ಲಿ 191%, ಹಾಗೆ 6 ತಿಂಗಳಲ್ಲಿ 36%. ಹೀಗಾಗಿ ವೆರಿ ಪೊಟೆನ್ಷಿಯಲ್ ಇರ್ತಕ್ಕಂಥ ಸ್ಟಾಕ್ಸು ಅದಾನಿ ಪವರ್ ಲಿಮಿಟೆಡು. ಹೆಸರೇ ಹೇಳ್ದಂಗೆ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಜನರೇಷನ್, ಅಕ್ಯುಮುಲೇಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಸಪ್ಲೈ ಆಫ್ ಪವರ್ ಆ್ಯಂಡ್ ಜನರಲಿ ಡೀಲ್ ಇನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಟು ಎಕ್ಸ್ಪ್ಲೋರ್, ಡೆವಲಪ್, ಜನರೇಟ್, ಅಕ್ಯುಮುಲೇಟ್, ಸಪ್ಲೈ ಆ್ಯಂಡ್ ಡಿಸ್ಟ್ರಿಬ್ಯೂಟ್, ಟು ಡೀಲ್ ಇನ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ಈ ಥರ ಒಂದು ಪವರ್ ಸೆಕ್ಟರ್ನಲ್ಲಿ ತುಂಬ ಒಂದು ನೋಟೆಡ್ ಸ್ಟಾಕ್ ಅಂತ ಹೇಳ್ಬೋದು ಅದಾನಿ ಪವರ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 71% ಪ್ರಮೋಟರ್ಸ್ ಅಂದರೆ ಅದಾನಿಯವರು, 15.91 FIIs, 1.39 ಮ್ಯೂಚುವಲ್ ಫಂಡ್ಸ್, ಹಾಗೆ 0.02 ಇನ್ಶೂರೆನ್ಸ್, 10.93 ನಾನ್ ಇನ್ಸ್ಟಿಟ್ಯೂಷನ್. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ 283 ಇದೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥ ಸ್ಟಾಕ್ ಇದು. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಗೂಡ್ಸ್, ಇಂಡಸ್ಟ್ರಿ, ಇಂಜಿನಿಯರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಬರುತ್ತೆ. ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ಲು 2,06,000 ಕೋಟಿ ಇದೆ. ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. PE ರೇಷಿಯೋ ನೋಡಿ 51 ಇದೆ. ಹಾಗೆ ರಿಟರ್ನ್ಸ್ ನೋಡೋದಾದರೆ 10 ವರ್ಷದಲ್ಲಿ 1400% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ 695, 2 ವರ್ಷದಲ್ಲಿ 249, ಹಾಗೆ 1 ವರ್ಷದಲ್ಲಿ 139% ರಿಟರ್ನ್ಸ್ ಕೊಟ್ಟಿದೆ. 6 ತಿಂಗಳಲ್ಲಿ 31% ರಿಟರ್ನ್ಸ್ ಕೊಟ್ಟಿದೆ. ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಹೆಸರು ಹೇಳ್ದಂಗೆ ಇದು ಇಂಡಿಯನ್ ಸ್ಟೇಟ್ ಓನ್ಡ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪ್ನಿ, PSU ಕಂಪ್ನಿ ಇದು. ಇಟ್ ಈಸ್ ಓನ್ಡ್ ಬೈ ದ ಇಂಡಿಯನ್ ಗೌರ್ಮೆಂಟ್. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಓನ್ಡ್ ಇದು. ಆ್ಯಂಡ್ ಪ್ರೈಮರಿಲಿ ಮ್ಯಾನುಫ್ಯಾಕ್ಚರ್ಸ್ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಫಾರ್ ದ ಇಂಡಿಯನ್ ಆರ್ಮ್ಡ್. The company has also set up a wide network of offices and services centers countrywide, as well as 2 overseas offices at New York and Singapore. ನೋಡಿ, ದೇಶದ ಒಂದು ಆರ್ಮಿಗೆ
ಒಂದು ಇಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಇಂಜಿನಿಯರಿಂಗ್ ಗೂಡ್ಸ್ಗಳನ್ನು ಸಪ್ಲೈ ಮಾಡುತ್ತೆ. ಹೀಗಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಕನ್ಸಿಡರ್ ಮಾಡ್ಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 51% ಪ್ರಮೋಟರ್ಸ್ ಅಂದರೆ ಗೌರ್ಮೆಂಟು, 17.56 FIIs ಇದ್ದಾರೆ, 18% ಮ್ಯೂಚುವಲ್ ಫಂಡ್ಸ್, ಹ್ಯೂಜ್ 2.88 ಇನ್ಶೂರೆನ್ಸ್ ಕಂಪ್ನೀಸ್. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 8.66 ನಾನ್ ಇನ್ಸ್ಟಿಟ್ಯೂಷನ್. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ BEL ಸ್ನೇಹಿತರೆ. ಹಾಗೆಯೇ ಸರ್ಕಾರ ಹೌಸಿಂಗ್ ಸೆಕ್ಟರ್ಗೆ ತುಂಬ ಒಂದು ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಚೂಸ್ ಮಾಡಿದ್ದೀನಿ. ಇವತ್ತಿನ ಬೆಲೆ 948 ಇದೆ ಸ್ನೇಹಿತರೆ. ಸೆಕ್ಟರ್ ಬಂದ್ಬಿಟ್ಟು ರಿಯಾಲಿಟಿ, ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್. ಮಾರ್ಕೆಟ್ ಕ್ಯಾಪಿಟಲ್ 7,940 ಕೋಟಿ. ಕ್ಯಾಟಗರಿ ಸ್ಮಾಲ್ ಕ್ಯಾಪ್ನಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ 17 ಇದೆ. ಹಾಗೆ ರಿಟರ್ನ್ಸ್ ನೋಡಿ, 10 ವರ್ಷದಲ್ಲಿ 649%, 5 ವರ್ಷದಲ್ಲಿ ನೋಡಿ 1570% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 2 ವರ್ಷದಲ್ಲಿ 294, 1 ಇಯರ್ ರಿಟರ್ನ್ 165%, 6 ತಿಂಗಳ ರಿಟರ್ನ್ 146%. ಬೆಸ್ಟ್ ರಿಟರ್ನ್ಸ್ ಕೊಟ್ಟಿದೆ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ incorporated in 1991 is engaged in the business of construction and real estate development in Ahmedabad, ಗುಜರಾತ್ನಲ್ಲಿದೆ. The company has been promoted by Shri ಗೋವಿಂದಭಾಯಿ ಪಟೇಲ್. ದ ಕಂಪ್ನಿ ಈಸ್ ಲಿಸ್ಟೆಡ್ ಆನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈ ಥರ ಒಂದು ಮಾಹಿತಿ ಇದೆ ಕಂಪ್ನಿ ಬಗ್ಗೆ. ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಗುಜರಾತ್ನ ಕಂಪ್ನಿ ಇದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 73% ಪ್ರಮೋಟರ್ಸ್, 0.89 FIIs, 0.04 ಮ್ಯೂಚುವಲ್ ಫಂಡ್ಸ್, ಹಾಗೆ 26% ನಾನ್ ಇನ್ಸ್ಟಿಟ್ಯೂಷನ್ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ. ಮತ್ತು ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಒಂದು ಸ್ಟಾಕ್ ಚೂಸ್ ಮಾಡಿದ್ದೀನಿ. ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್ ಅಂತೇಳಿ, GRAC ಅಂತಾರೆ ಶಾರ್ಟ್ ಆಗಿ. ಇದು ಇವತ್ತಿನ ಶೇರ್ ಬೆಲೆ 1353 ಇದೆ ಸ್ನೇಹಿತರೆ. ನೋಡಿ, ಸೆಕ್ಟರ್ ಶಿಪ್ ಬಿಲ್ಡಿಂಗ್ ಸೆಕ್ಟರ್, ಇಂಡಸ್ಟ್ರಿ, ಶಿಪ್ ಬಿಲ್ಡಿಂಗ್, ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 15,500 ಕೋಟಿ ಇದೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ 43 ಇದೆ. ಅರ್ನಿಂಗ್ ನೋಡಿದೆ, ಪರ್ಫಾರ್ಮೆನ್ಸ್ ನೋಡಿ 5 ವರ್ಷದಲ್ಲಿ 1038% ಕೊಟ್ಟಿದೆ. 5 ವರ್ಷ ಆಯಿತು ಲಿಸ್ಟಿಂಗ್ ಆಗಿ. 1000% 5 ಇಯರ್ಸ್ನಲ್ಲಿ, 2 ವರ್ಷದಲ್ಲಿ 450%, 1 ಇಯರ್ 166%, 6 ತಿಂಗಳ 57%. ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇದೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಹೆಸರು ಹೇಳ್ದಂಗೆ ಶಿಪ್ ಬಿಲ್ಡಿಂಗ್ ಮತ್ತು ಇಂಜಿನಿಯರ್ಸ್ನಲ್ಲಿ ಕೆಲಸ ಮಾಡ್ತಾ ಇದೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಈಸ್ ಅ ಶಿಪ್ ಬಿಲ್ಡಿಂಗ್ ಕಂಪ್ನಿ ಇನ್ ಇಂಡಿಯಾ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ. ಆ್ಯಂಡ್ ಪ್ರೈಮರಿಲಿ ಅದೇರ್ ಟು ದ ಶಿಪ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದ ಇಂಡಿಯನ್ ನೇವಿ. ಈ ಥರ ಕೋಸ್ಟಲ್ ಗಾಡಿ ಕೂಡ ಇಂಡಿಯನ್ ನೇವಿಗೆ ಸಪ್ಲೈ ಮಾಡುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಸ್ಟಾಕು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 74% ಪ್ರಮೋಟರ್ಸ್ ಅಂದರೆ ಗೌರ್ಮೆಂಟು, 3.26 FIIs, 5.34 ಮ್ಯೂಚುವಲ್ ಫಂಡ್ಸ್, 0.01 ಇನ್ಶೂರೆನ್ಸ್, ಹಾಗೆ 16% ನಾನ್ ಇನ್ಸ್ಟಿಟ್ಯೂಷನ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಲಿಮಿಟೆಡ್. ಹಾಗೆ ಕೆಮಿಕಲ್ ಸೆಕ್ಟರ್ನಲ್ಲಿ ನೋಡಿ, ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಲಿಮಿಟೆಡನ್ನು ಚೂಸ್ ಮಾಡಿದ್ದೀನಿ. ಬೆಸ್ಟ್ ಸ್ಟಾಕ್ ಇದು. ಇವತ್ತಿನ ಶೇರ್ ಬೆಲೆ 342 ಇದೆ. ಸ್ಪೆಷಾಲಿಟಿ ಕೆಮಿಕಲ್ ಬಿಸ್ನೆಸ್ ಮಾಡ್ತಾ ಇದೆ ಇದು. ಸೆಕ್ಟರ್ ಬಂದ್ಬಿಟ್ಟು ಕೆಮಿಕಲ್ ಸೆಕ್ಟರ್, ಇಂಡಸ್ಟ್ರಿ ಕೂಡ ಕೆಮಿಕಲ್. ಹಾಗೆ 16,875 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಸ್ಮಾಲ್ ಕ್ಯಾಪ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ 41 ಇದೆ. ಪರ್ಫಾರ್ಮೆನ್ಸ್ ನೋಡೋದಾದರೆ ನೋಡಿ, 10 ವರ್ಷದಲ್ಲಿ 1100%, 5 ವರ್ಷದಲ್ಲಿ 216, 2 ವರ್ಷದಲ್ಲಿ 400, ಹಾಗೆ 1 ವರ್ಷದಲ್ಲಿ 160% ರಿಟರ್ನ್ಸ್ ಕೊಟ್ಟಿದೆ. ಗುಡ್ ರಿಟರ್ನ್ಸ್ ಕೊಟ್ಟಿದೆ. ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಈಸ್ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಸ್ಪೆಷಾಲಿಟಿ ಕಾರ್ಬನ್ ಕಂಪನೀಸ್. ಓವರ್ ದ ಇಯರ್ಸ್ ದ ಕಂಪ್ನಿ ಹ್ಯಾಸ್ ಅಂಡರ್ಗಾನ್ ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್ ಫ್ರಾಮ್ ಅ ಕೋಲ್ ಟಾರ್ ಪಿಚ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ to being one of the world's most extensive value chains in the carbon segment. Himadri Specialty Chemical is primarily engaged in the manufacturing of carbon materials and chemicals. The company has generations in India and caters to both domestic and international markets. ನೋಡಿ, ಏನು ಇದರದ್ದು ಕೋಲ್ ಟಾರ್ ಬಿಸ್ನೆಸ್ಸು ಚೆನ್ನಾಗಿದೆ. ಕಾರ್ಬನ್ ಸೆಗ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಫೇಮಸ್ ಬಿಸ್ನೆಸ್ ಇದೆ, ಲಾರ್ಜೆಸ್ಟ್ ಬಿಸ್ನೆಸ್ ಇದೆ. ಇಂಡಿಯಾ ಮತ್ತು ಫಾರಿನ್ಗಳಲ್ಲಿ ಕೂಡ ಸಪ್ಲೈ ಮಾಡ್ತಾ ಇದೆ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್.
ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 50% ಪ್ರಮೋಟರ್ಸು, 5.13 FIIs, 1.32 ಮ್ಯೂಚುವಲ್ ಫಂಡ್ಸ್, 0.67 ಇನ್ಶೂರೆನ್ಸ್ ಕಂಪ್ನೀಸ್, 42% ನಾನ್ ಇನ್ಸ್ಟಿಟ್ಯೂಷನ್ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ನಲ್ಲಿ. ನೆಕ್ಸ್ಟ್ ಸ್ನೇಹಿತರೆ, ಏವಿಯೇಷನ್ ಸೆಕ್ಟರ್ನಲ್ಲಿ ಇಂಡಿಗೋ ಚೂಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮುಂದಿನ ವರ್ಷಗಳಲ್ಲಿ ಇಂಡಿಯನ್ ಏರ್ಲೈನ್ಸ್ ಜಗತ್ತಿನ ಒಂದು ಫೇಮಸ್ ಏರ್ಲೈನ್ಸ್ ಆಗಿ ಪರಿವರ್ತನೆ ಆಗುವ ಎಲ್ಲ ಚಾನ್ಸಸ್ ಇದೆ. ಪ್ರೆಸೆಂಟ್ ಈಗ ಸಿಂಗಾಪುರ್ ಏರ್ಲೈನ್ಸ್, ಕತಾರ್ ಏರ್ಲೈನ್ಸ್, ಈ ಥರ ಬ್ರಿಟಿಷ್ ಏರ್ಲೈನ್ಸ್ ಈ ಥರ ಎಲ್ಲ ನಂಬರ್ 1, ನಂಬರ್ 2 ಸ್ಥಾನಗಳಲ್ಲಿವೆ. ಇಂಡಿಗೋ ಕೂಡ ಚೆನ್ನಾಗಿ ಬಿಸ್ನೆಸ್ ಕೊಡ್ತಾ ಇದೆ. ಹೀಗಾಗಿ ಇಂಡಿಗೋಗೆ ಫ್ಯೂಚರ್ ಇದೆ ಅಂತ ಹೇಳಿಬಿಟ್ಟು ಇದನ್ನು ಚೂಸ್ ಮಾಡಿದ್ದೀನಿ. ಇವತ್ತಿನ ಬೆಲೆ ಇಂಡಿಗೋದು 4,373 ಇದೆ. ಕ್ಲಿಯರ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಏರ್ಲೈನ್ಸ್ 1,68,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ ಕೇವಲ 20 ಇದೆ. ಹಾಗೆ ಪರ್ಫಾರ್ಮೆನ್ಸ್ 5 ವರ್ಷದಲ್ಲಿ ನೋಡಿ 161, 2 ವರ್ಷದಲ್ಲಿ 140%, 1 ಇಯರ್ 81, 6 ಮಂತ್ 52%. ಗುಡ್ ರಿಟರ್ನ್ಸ್ ಕೊಟ್ಟಿದೆ. ಮೋರ್ ದ್ಯಾನ್ 100% ಪ್ರತಿ ವರ್ಷ ರಿಟರ್ನ್ಸ್ ಕೊಟ್ಟಿದೆ. ಹೆಸರು ಹೇಳ್ದಂಗೆ ಏರ್ಲೈನ್ ಬಿಸ್ನೆಸ್ ಇದು ಇಂಡಿಗೋದ್ದು. ನೋಡಿ, ಪ್ರೊಮೋಟರ್ಸ್ 57% ಇದ್ದಾರೆ. FIIs 23, FIIs ನೋಡಿ 23%, ಮ್ಯೂಚುವಲ್ ಫಂಡ್ಸ್ 12%. ಹ್ಯೂಜ್ ಇನ್ವಾಲ್ವ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಮತ್ತು FIIs ಇಂಡಿಗೋದಲ್ಲಿದ್ದಾರೆ. ಹಾಗೆಯೇ ಇನ್ಶೂರೆನ್ಸ್ ಕಂಪ್ನಿದವರು ಕೂಡ 1.66%, ನಾನ್ ಇನ್ಸ್ಟಿಟ್ಯೂಷನ್ 3.95. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇಂಡಿಗೋ. ಮೋದಿಯವರು ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಒಂದು ಫೋಕಸ್ ಕೊಡ್ತಾ ಇರೋದ್ರಿಂದ IRB ಚೂಸ್ ಮಾಡಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ IRB ಇನ್ಫ್ರಾ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತೇಳಿ ಕೇವಲ 76 ರೂಪಾಯಿ ಇದೆ ಇವತ್ತಿನ ಶೇರ್ ಬೆಲೆ. ಮುಂದಿನ ಮಲ್ಟಿ ಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಇದೆ IRBನಲ್ಲಿ. ನೋಡಿ, ಸೆಕ್ಟರ್ ಬಂದ್ಬಿಟ್ಟು ಪ್ಯೂರ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್, ಇಂಡಸ್ಟ್ರಿ, ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ನಲ್ಲಿ ಬರುತ್ತೆ. 46,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಸ್ಮಾಲ್ ಕ್ಯಾಪ್ನಲ್ಲಿ ಬರುತ್ತೆ. ಹಾಗೆ ಪಿ ರೇಷಿಯೋ ನೋಡಿ 76 ಇದೆ. ಅರ್ನಿಂಗ್ಸ್ ನೋಡಿ 10 ವರ್ಷದಲ್ಲಿ 258%, 5 ವರ್ಷದಲ್ಲಿ 547, 2 ವರ್ಷದಲ್ಲಿ 230, 1 ಇಯರ್ 171, 6 ತಿಂಗಳಲ್ಲಿ ನೋಡಿ ಮೋರ್ ದ್ಯಾನ್ 100% ರಿಟರ್ನ್ಸ್ ಕೊಟ್ಟಿದೆ. ಪ್ರತಿ ವರ್ಷ ಮೋರ್ ದ್ಯಾನ್ 150% ರಿಟರ್ನ್ಸ್ ಕೊಟ್ಟಿದೆ IRB ಇನ್ಫ್ರಾಸ್ಟ್ರಕ್ಚರ್. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕನ್ಸ್ಟ್ರಕ್ಷನ್ಗೆ ತುಂಬ ಒಂದು ಒತ್ತು ಕೊಡ್ತಾ ಇರೋದ್ರಿಂದ ಇದನ್ನು ಕೂಡ ಕನ್ಸಿಡರ್ ಮಾಡಿ ಸ್ನೇಹಿತರೆ. ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ. ಪ್ರಮೋಟರ್ಸ್ 34%, 5.41 FIIs, 3.72 ಮ್ಯೂಚುವಲ್ ಫಂಡ್ಸ್. ಹಾಗೆ ಇನ್ಶೂರೆನ್ಸ್ ಕಂಪ್ನಿದವರು 4%, ನಾನ್ ಇನ್ಸ್ಟಿಟ್ಯೂಷನ್ 10%, 41% ಅದರ್ DIs ಕೂಡ ಇದ್ದಾರೆ. ವೆಲ್ ಆ್ಯಂಡ್ ವೆರಿ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ IRB ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ರೈಲ್ವೆ ಸೆಕ್ಟರ್ ಹೇಗೆ ಬಿಡೋಕ್ಕಾಗುತ್ತೆ? ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಮತ್ತು ರೈಲ್ವೆ ಲೈನ್ಗಳನ್ನು, ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಹಾಗೆ ರೈಲ್ವೆ ಟ್ರೈನ್ ಮೇಲ್ಗಡೆ ಒಂದು ಇಲೆಕ್ಟ್ರಿಕ್ ವೈರಿಂಗ್ ಇರುತ್ತೆ, ಅದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಕಂಪ್ನಿ ಯಾವುದು? ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಅದನ್ನು ಚೂಸ್ ಮಾಡಿದ್ದೀನಿ. ಇವತ್ತಿನ ಶೇರ್ ಬೆಲೆ 250 ಇದೆ. ತುಂಬ ಒಂದು ಫ್ಯೂಚರ್ ಇದೆ ಇದಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇರ್ಕಾನ್ ಸೆಕ್ಟರ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ನಲ್ಲಿ ಬರುತ್ತೆ ನೋಡಿ ಅದಕ್ಕೆ. ಹಾಗೆ ಇಂಡಸ್ಟ್ರಿ, ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಮಾರ್ಕೆಟ್ ಕ್ಯಾಪಿಟಲ್ 23,000 ಕೋಟಿ. ಸ್ಮಾಲ್ ಕ್ಯಾಪ್ ಇದೆ. ಪಿ ರೇಷಿಯೋ ನೋಡಿ 25 ಇದೆ. ಮತ್ತು ರಿಟರ್ನ್ಸ್ ನೋಡೋದಾದರೆ 5 ವರ್ಷದಲ್ಲಿ 515%, 2 ವರ್ಷದಲ್ಲಿ 542%, 1 ಇಯರ್ 200%, 6 ಮಂತ್ 45%, 5 ವರ್ಷದ ಕೆಳಗಡೆ ಲಿಸ್ಟಿಂಗ್ ಆಗಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಲಾಂಗ್ ಟರ್ಮ್ಗೆ ಬೆಸ್ಟ್ ಸ್ಟಾಕು ಅಂತ ಹೇಳ್ಬೋದು ರೈಲ್ವೆ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ನೋಡಿ, ಇದು ಹೇಳಿದೆ ನಾನು, ದ ಕಂಪ್ನಿ ಸ್ಪೆಷಲೈಸಸ್ ಇನ್ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ರೈಲ್ವೇಸ್, ಹೈವೇಸ್, ಬ್ರಿಡ್ಜಸ್, ಫ್ಲೈಓವರ್ಸ್, ಟನಲ್ಸ್, ಏರ್ಕ್ರಾಫ್ಟ್ಸ್, ಹಾಗೆ ಮೇಂಟೆನೆನ್ಸ್, ಹ್ಯಾಂಗರ್ಸ್, ರನ್ವೇಸ್, EHV, ಸಬ್ ಸ್ಟೇಷನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ವರ್ಕ್ಸ್, ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಏರಿಯಾಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಈ ಥರ ಒಂದು ಆ್ಯಕ್ಟಿವಿಟೀಸ್ ಇದೆ ಇರ್ಕಾನ್ ಇಂಟರ್ನ್ಯಾಷನಲ್ದು. ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 65% ಪ್ರಮೋಟರ್ಸ್ ಅಂದರೆ ಗೌರ್ಮೆಂಟ್, ಇಂಡಿಯನ್ ರೈಲ್ವೆ
4.11% FIs ಇದ್ದಾರೆ, 0.48 ಮ್ಯೂಚುವಲ್ ಫಂಡ್ಸ್, 0.29 ಇನ್ಶೂರೆನ್ಸ್, ಹಾಗೆ 29% ನಾನ್ ಇನ್ಸ್ಟಿಟ್ಯೂಷನ್ ಇರ್ಕಾನ್ ಇಂಟರ್ನ್ಯಾಷನಲ್ನಲ್ಲಿ. ಇನ್ನು NBFC ಫೈನಾನ್ಸ್ ಸೆಕ್ಟರ್ ಬಂದರೆ ಜಿಯೋ ಫೈನಾನ್ಸ್ ಹೇಗೆ ಬಿಡಲಿಕ್ಕಾಗುತ್ತೆ? ಮೋದಿಯವರ ಆತ್ಮೀಯ ಗೆಳೆಯರಾದಂಥ ಮುಖೇಶ್ ಅಂಬಾನಿಯವ್ರದ್ದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ 353 ಇದೆ ಇವತ್ತಿನ ಶೇರ್ ಬೆಲೆ. ಇದನ್ನು ಏನಕ್ಕೆ ಚೂಸ್ ಮಾಡಿದೆ ಇದು ನ್ಯೂಲಿ ಲಿಸ್ಟೆಡ್, ಹಾಗೆ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಸೆಟ್ ಬಿಸ್ನೆಸ್ಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಫ್ಯೂಚರ್ ಇದೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಲಾಂಗ್ ಟರ್ಮ್ಗೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ನೋಡಿ. ಸೆಕ್ಟರ್ ಬಂದ್ಬಿಟ್ಟು ಫಿನಾನ್ಸ್ ಸೆಕ್ಟರ್, ಇಂಡಸ್ಟ್ರಿ, NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಮೇಲೆ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 2.5 ಲಕ್ಷ ಕೋಟಿ ಇದೆ. ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. PE ರೇಷಿಯೋ ನೋಡಿ ಜಾಸ್ತಿ ಇದೆ, 139. ಆಲ್ರೆಡಿ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಕೇವಲ 6 ತಿಂಗಳಾಯ್ತು ಲಿಸ್ಟಿಂಗ್ ಆಗಿ, 42% ರಿಟರ್ನ್ಸ್ ಕೊಟ್ಟಿದೆ. ಒಂದು ತಿಂಗಳಲ್ಲಿ -4, 1 ವೀಕ್ನಲ್ಲಿ +1. ತುಂಬ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ಸ್ ಇರ್ತಕ್ಕಂಥ ಒಂದು ಕಂಪ್ನಿ ಇದು ಜಿಯೋ ಫೈನಾನ್ಷಿಯಲ್. ಅಸೆಟ್ ಬಿಸ್ನೆಸ್ನಲ್ಲಿ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ, ಫಿನಾನ್ಸಿಯಲ್ಲಿ ತುಂಬ ಒಂದು ಗ್ರೋತ್ ಇದೆ, ಫ್ಯೂಚರ್ ಗ್ರೋತ್ ಇದೆ. ಹೀಗಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 47% ಪ್ರಮೋಟರ್ಸ್, 19.45 FIs, 4.74 ಮ್ಯೂಚುವಲ್ ಫಂಡ್ಸ್, 7.19 ಹ್ಯೂಜ್ ಇನ್ಶೂರೆನ್ಸ್ ಕಂಪ್ನೀಸ್ ತುಂಬ ಜಾಸ್ತಿ ಇದ್ದಾರೆ. ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಹಾಗೆ 20% ನಾನ್ ಇನ್ಸ್ಟಿಟ್ಯೂಷನ್. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಜಿಯೋ ಫೈನಾನ್ಷಿಯಲ್ ಲಿಮಿಟೆಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು KCP ಲಿಮಿಟೆಡ್. ವೆರಿ ಇಂಟ್ರೆಸ್ಟಿಂಗ್. ಇದನ್ನು ಚಂದ್ರಬಾಬು ನಾಯ್ಡು ಅವರ ಶೇರ್ ಅಂತ ಕರೀತಾರೆ. ಆಂಧ್ರದಲ್ಲಿ ಇದೆ ಇದು. ಶುಗರ್ ಬಿಸ್ನೆಸ್ ಮಾಡ್ತಾ ಇದೆ, ಹಾಗೆ ಸಿಮೆಂಟ್ ಬಿಸ್ನೆಸ್ನಲ್ಲಿ ತುಂಬ ಹೆಸರು ಮಾಡ್ತಾ ಇದೆ. KCP ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ 249 ಇದೆ ಸ್ನೇಹಿತರೆ, 249 ಇದೆ. ನೋಡಿ ಸೆಕ್ಟರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ಇಂಡಸ್ಟ್ರಿ, ಸಿಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತಿದೆ. 3212 ಕೋಟಿ. ಸ್ಮಾಲ್ ಕ್ಯಾಪ್ ಬರುತ್ತೆ. ಹಾಗೆ PE ರೇಷಿಯೋ 17 ಇದೆ. ರಿಟರ್ನ್ಸ್ ನೋಡಿ 10 ವರ್ಷದಲ್ಲಿ 360%, 5 ವರ್ಷದಲ್ಲಿ 180, 2 ಇಯರ್ 128, 1 ಇಯರ್ 127%, 6 ತಿಂಗಳು 68, 1 ತಿಂಗಳು 47, 1 ವಾರ 42, 1 ದಿನ 13%. ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ, ಕಂಟಿನ್ಯೂ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಇದು KCP ಲಿಮಿಟೆಡ್. ಹೀಗಾಗಿ ಲಾಂಗ್ ಟರ್ಮ್ಗೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. KCP ಈಸ್ ಡೈವರ್ಸಿಫೈಡ್ $50 million ಬಿಸ್ನೆಸ್ ಗ್ರೂಪ್ ವಿತ್ ಇಂಟ್ರೆಸ್ಟ್ ಇನ್ ಹೆವಿ ಇಂಜಿನಿಯರಿಂಗ್, ಶುಗರ್, ಸಿಮೆಂಟ್, ಹೈಡಲ್ ಪವರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ. KCP's cement division has a state-of-the-art cement manufacturing plant at ಮಚೇರ್ಲಾ ಇನ್ ಆಂಧ್ರ ಪ್ರದೇಶದಲ್ಲಿದೆ. ಸಿಮೆಂಟ್ ಮತ್ತು ಶುಗರ್ ಬಿಸ್ನೆಸ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇಂಜಿನಿಯರಿಂಗ್ ಸೆಕ್ಟರ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಇದನ್ನು ಕನ್ಸಿಡರ್ ಮಾಡಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಪ್ರಮೋಟರ್ಸ್ 43, 1.54 FIs, 0.59 ಇನ್ಶೂರೆನ್ಸ್, ಹಾಗೆ 53% ನಾನ್ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ನವರು ಇನ್ವಾಲ್ವ್ ಆಗಿಲ್ಲ KCPಯಲ್ಲಿ. ಇನ್ನು IT ಸೆಕ್ಟರ್ ಹೇಗೆ ಬಿಡಲಿಕ್ಕಾಗುತ್ತೆ ಸ್ನೇಹಿತರೆ? ಹೀಗಾಗಿ IT ಸೆಕ್ಟರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ನಲ್ಲಿ ನ್ಯೂಜನ್ ಸಾಫ್ಟ್ವೇರ್ ಟೆಕ್ ಲಿಮಿಟೆಡ್ ಸೆಲೆಕ್ಟ್ ಮಾಡಿದ್ದೀನಿ. ಇವತ್ತಿನ ಶೇರ್ ಬೆಲೆ 959 ಇದೆ. ನ್ಯೂಜನ್ ಸಾಫ್ಟ್ವೇರ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ IT ಸೆಕ್ಟರ್ನಲ್ಲಿ. ಸೆಕ್ಟರ್ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಡಸ್ಟ್ರಿ, IT ಸಾಫ್ಟ್ವೇರ್ 13,000 ಕೋಟಿ. ಮಾರ್ಕೆಟ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪ್, ಹಾಗೆ PE ರೇಷಿಯೋ ನೋಡಿ 52 ಇದೆ. ರಿಟರ್ನ್ಸ್ ನೋಡೋದಾದರೆ 5 ವರ್ಷದಲ್ಲಿ 507%, 2 ವರ್ಷದಲ್ಲಿ 405, 1 ವರ್ಷದಲ್ಲಿ 177, 6 ತಿಂಗಳಲ್ಲಿ 32%. ಸಾಫ್ಟ್ವೇರ್ ಬಿಸ್ನೆಸ್ ಮಾಡ್ತಕ್ಕಂಥ ಕಂಪ್ನಿ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜಿ ಲಿಮಿಟೆಡ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ನ್ಯೂಜನ್ ಸಾಫ್ಟ್ವೇರ್ದು 55% ಪ್ರಮೋಟರ್ಸು, 16% FIs, 3.66 ಮ್ಯೂಚುವಲ್ ಫಂಡ್ಸು, 0.21 ಇನ್ಶೂರೆನ್ಸ್, ಹಾಗೆ 18% ನಾನ್ ಇನ್ಸ್ಟಿಟ್ಯೂಷನ್. ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ್ಯೂಜನ್ ಸಾಫ್ಟ್ವೇರ್ ಲಿಮಿಟೆಡ್. ಇನ್ನು ಪವರ್ ಸೆಕ್ಟರ್ಗೆ, ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಬಂದಾಗ PFC ಹೇಗೆ ಬಿಡಲಿಕ್ಕಾಗುತ್ತೆ? ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಒನ್ ಆಫ್ ದ ಗೌರ್ಮೆಂಟ್ ಸ್ಟಾಕ್ ಇದು, PSU ಸ್ಟಾಕ್ ಇದು. ಪವರ್ ರಿಲೇಟೆಡ್ ಕಂಪ್ನಿಗಳಿಗೆ, ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ಗಳಿಗೆ
ಫೈನಾನ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಸ್ಟಾಕ್ ಇದು. PFC ಇವತ್ತಿನ ಶೇರ್ ಬೆಲೆ 483 ಇದೆ. ನೋಡಿ, ಸೆಕ್ಟರ್ ಬಂದ್ಬಿಟ್ಟು ಫಿನಾನ್ಸ್ ಸೆಕ್ಟರ್, ಇಂಡಸ್ಟ್ರಿ, ಫಿನಾನ್ಸ್, ಟರ್ಮ್ ಲೆಂಡಿಂಗ್ ಅಂತ ಇದೆ. 1,59,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ ಕೇವಲ 8 ಇದೆ. ಪಿ ರೇಷಿಯೋ ಹ್ಯೂಜ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ಯೂಚರ್ ಇದೆ ಇದಕ್ಕೆ. PFCಗೆ ರಿಟರ್ನ್ಸ್ ನೋಡಿ ಸ್ನೇಹಿತರೆ, 10 ವರ್ಷದಲ್ಲಿ 272, 5 ವರ್ಷದಲ್ಲಿ 358, 2 ವರ್ಷದಲ್ಲಿ 448, ಹಾಗೆ 1 ವರ್ಷದಲ್ಲಿ 210% ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. 6 ತಿಂಗಳಲ್ಲಿ 27, ಹೀಗೆ ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ ಇದೆ, ಪಾಸಿಟಿವ್ ರಿಟರ್ನ್ಸ್ ಕೊಡ್ತಾ ಇದೆ. ಇದು ಏನೂ ಅಲ್ಲ, ಇವತ್ತಿನ ಶೇರ್ ಬೆಲೆ 463 ಇದೆ. ಎಷ್ಟು? 483 ಇದೆ. ಇದು ಏನೂ ಅಲ್ಲ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ 1,000 ಟಚ್ ಆದರೂ ಆಗ್ಬೋದು. PFC, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಪ್ರೊಮೋಟರ್ಸ್ 55% ಅಂದರೆ ಗೌರ್ಮೆಂಟು, 17% FIIs, 12.63 ಮ್ಯೂಚುವಲ್ ಫಂಡ್ಸ್, ಫೈನ್, 4.87 ಇನ್ಶೂರೆನ್ಸ್ ಕಂಪ್ನೀಸ್, ವೆರಿ ಗುಡ್. ಹಾಗೆ 8.55% ನಾನ್ ಇನ್ಸ್ಟಿಟ್ಯೂಷನ್. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ PFC. SJVN ಲಿಮಿಟೆಡ್, ಸತ್ಲಜ್ ಜಲ ವಿದ್ಯುತ್ ನಿಗಮ ಲಿಮಿಟೆಡ್. ಇದನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಸರ್ಕಾರ ಪವರ್ ಸೆಕ್ಟರ್ಗೆ ತುಂಬ ಒಂದು ಒತ್ತು ಕೊಡ್ತಾ ಇದೆ, ಫೋಕಸ್ ನೀಡ್ತಾ ಇದೆ. ಜಗತ್ತಿನಲ್ಲಿ ಭಾರತ ದೇಶ 4ನೇ ಸ್ಥಾನದಲ್ಲಿದೆ ಪವರ್ ಉತ್ಪಾದನೆಯಲ್ಲಿ, ವಿದ್ಯುತ್ ಉತ್ಪಾದನೆಯಲ್ಲಿ. ಹೀಗಾಗಿ ದೇಶದ ಒಂದು ಎಜೆಂಡಾ ಇದೆ, ಸರ್ಕಾರದ ಒಂದು ಟಾರ್ಗೆಟ್ ಇದೆ. 2030 ವೇಳೆಗೆ ಜಗತ್ತಿನ 2ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದನಾ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅಂತೇಳಿ. ಹೀಗಾಗಿ ಪವರ್ ಜನರೇಟ್ ಮಾಡ್ತಕ್ಕಂಥ ಸ್ಟಾಕ್ಗಳಿಗೆ ತುಂಬ ಒಂದು ಬೇಡಿಕೆ ಇದೆ ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿ. ಹೀಗಾಗಿ PFC, SJVN ಎರಡು ಸೆಲೆಕ್ಟ್ ಮಾಡಿದ್ದೀನಿ. SJVN ಸತ್ಲಜ್ ಜಲ ವಿದ್ಯುತ್ ನಿಗಮ್ ಲಿಮಿಟೆಡ್, ಪ್ಯೂರ್ಲಿ ಹೆಸರೇ ಹೇಳ್ದಂಗೆ ಜಲಮೂಲದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಸ್ಟಾಕ್ ಇದು. ಹಿಮಾಚಲ ಪ್ರದೇಶದಲ್ಲಿ ಇದೆ ಇದರ ಮೇನ್ ಆಫೀಸು. ಇದು ಕೂಡ ಸರ್ಕಾರಿ ಸ್ಟಾಕ್, PSU ಅಂಡರ್ಟೇಕಿಂಗ್. ಇವತ್ತಿನ ಶೇರ್ ಬೆಲೆ 133 ಇದೆ ಸ್ನೇಹಿತರೆ. ಸೆಕ್ಟರ್ ನೋಡಿ, ಪವರ್ ಸೆಕ್ಟರ್, ಇಂಡಸ್ಟ್ರಿಬ್ಯೂಷನ್, ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ 52,000 ಕೋಟಿ ಇದೆ. ಕ್ಯಾಟಗರಿ ಮಿಡ್ ಕ್ಯಾಪ್, ಪಿ ರೇಷಿಯೋ 56 ಇದೆ. ಪರ್ಫಾರ್ಮೆನ್ಸ್ ನೋಡಿ ಹ್ಯೂಜ್ ಪರ್ಫಾರ್ಮೆನ್ಸ್. 10 ವರ್ಷದಲ್ಲಿ 414%, 5 ವರ್ಷದಲ್ಲಿ 422%, 2 ವರ್ಷದಲ್ಲಿ 375%, 1 ಇಯರ್ ರಿಟರ್ನ್ಸ್ 271%, 6 ಮಂತ್ 57%. SJVN ಫ್ಯೂಚರ್ ಮಲ್ಟಿ ಬ್ಯಾಗರ್ 100% ಆಗ್ತಕ್ಕಂಥ ಸ್ಟಾಕ್ ಇದು SJVN ಲಿಮಿಟೆಡ್. ಪ್ರೊಮೋಟರ್ಸ್ 81%, 2.36 FIIs, 1.54 ಮ್ಯೂಚುವಲ್ ಫಂಡ್ಸ್, 1.81 ಇನ್ಶೂರೆನ್ಸ್ ಕಂಪ್ನೀಸ್, 12.44 ನಾನ್ ಇನ್ಸ್ಟಿಟ್ಯೂಷನ್ SJVN ಸ್ಟಾಕ್ನಲ್ಲಿದ್ದಾರೆ. ಮೋದಿ 3.2 ಅಂದಾಗ, ಹಾಗೆಯೇ ನಾವು ದೇಶದ ಆರ್ಥಿಕತೆ ಅಂದಾಗ ಫೈನಾನ್ಸ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ನ ಬಿಟ್ಟರೆ ಹೇಗೆ ಸ್ನೇಹಿತರೆ? ಹೀಗಾಗಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಚೂಸ್ ಮಾಡಿದ್ದೀನಿ. ಇವತ್ತಿನ ಶೇರ್ ಬೆಲೆ 829 ಇದೆ. ಮುಂದಿನ 5 ವರ್ಷಗಳಲ್ಲಿ 1500 ದಾಟಿದರೂ ಅಚ್ಚರಿ ಪಡಬೇಕಾಗಿಲ್ಲ. ಸೆಕ್ಟರ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್, ಇಂಡಸ್ಟ್ರಿ, ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, 7.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಲಾರ್ಜ್ ಕ್ಯಾಪ್. ಪಿ ರೇಷಿಯೋ ನೋಡಿ ಕೇವಲ 11 ಇದೆ. ತುಂಬ ಒಂದು ಫೋಕಸ್ ಮಾಡಬೇಕಾಗುತ್ತೆ. 10 ವರ್ಷದಲ್ಲಿ 200% ರಿಟರ್ನ್ಸ್, 5 ವರ್ಷದಲ್ಲಿ 146%, 2 ಇಯರ್ಸ್ 79, 1 ವರ್ಷದಲ್ಲಿ 41%, 6 ತಿಂಗಳಲ್ಲಿ 36% ರಿಟರ್ನ್ಸ್ ಕೊಟ್ಟಿದೆ. ಹೀಗೆ ಸ್ಲೋ ಆ್ಯಂಡ್ ಸ್ಟಡಿ ಡೆವಲಪ್ ಆಗ್ತಕ್ಕಂಥ ಸ್ಟಾಕ್ ಇದು. SBI ಆಲ್ಮೋಸ್ಟ್ ಆಲ್ ಮೋರ್ ದ್ಯಾನ್ 75% ಪ್ರತಿ ವರ್ಷ ರಿಟರ್ನ್ಸ್ ಕೊಡ್ತಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್. 57% ಪ್ರಮೋಟರ್ಸ್ ಅಂದರೆ ಪ್ಯೂರ್ಲಿ ಕೇಂದ್ರ ಸರ್ಕಾರ, 11% FIIs, 11.5% ಮ್ಯೂಚುವಲ್ ಫಂಡ್ಸ್, 10.5% ಇನ್ಶೂರೆನ್ಸ್ ಕಂಪ್ನೀಸ್, ಹಾಗೆ 7.5% ನಾನ್ ಇನ್ಸ್ಟಿಟ್ಯೂಷನ್. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್.
ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಸ್ನೇಹಿತರೆ, ನಾವು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಅಂದಾಗ ನಮ್ಮ ರತನ್ ಟಾಟಾ ಅವರ ಗ್ರೂಪ್ನ ಶೇರ್ ಬಿಟ್ಟರೆ ಹೇಗೆ, ಟಾಟಾ ಸ್ಟೀಲ್, ಅದರಲ್ಲಿ ಟಾಟಾ ಗ್ರೂಪ್ನಲ್ಲಿ ಟಾಟಾ ಸ್ಟೀಲ್ ಚೂಸ್ ಮಾಡಿದ್ದೀನಿ. ಮೆಟಲ್ ಸೆಕ್ಟರ್ನಲ್ಲಿ ಟಾಟಾ ಸ್ಟೀಲ್ ಚೂಸ್ ಮಾಡಿದ್ದೀನಿ. 178 ಇದೆ ಶೇರ್ ಬೆಲೆ. ಮುಂದಿನ ವರ್ಷಗಳಲ್ಲಿ ಮಲ್ಟಿ ಬ್ಯಾಗರ್ 100% ಆಗ್ತಕ್ಕಂಥ ಶೇರ್ ಯಾವುದು? ಟಾಟಾ ಸ್ಟೀಲ್ ಲಿಮಿಟೆಡ್. ಸೆಕ್ಟರ್ ಐರನ್ ಆ್ಯಂಡ್ ಸ್ಟೀಲ್ ಸೆಕ್ಟರ್, ಇಂಡಸ್ಟ್ರಿ ಸ್ಟೀಲ್ ಐರನ್ ಪ್ರಾಡಕ್ಟ್ಸ್ 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಲಾರ್ಜ್ ಕ್ಯಾಪ್ ಸೆಕ್ಟರ್ ಪಿ ರೇಷಿಯೋ ತೋರಿಸ್ತಾ ಇಲ್ಲ ಇದರಲ್ಲಿ. 10 ವರ್ಷದ ರಿಟರ್ನ್ 234%, 5 ವರ್ಷದಲ್ಲಿ 269, 2 ವರ್ಷದಲ್ಲಿ 65, 1 ವರ್ಷದಲ್ಲಿ 64%, 6 ತಿಂಗಳಲ್ಲಿ 35%. ಟಾಟಾ ಸ್ಟೀಲ್ ಲಿಮಿಟೆಡ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. 33% ಪ್ರಮೋಟರ್ಸ್, 19% FIs, 10% ಮ್ಯೂಚುವಲ್ ಫಂಡ್ಸ್, 11.5% ಇನ್ಶೂರೆನ್ಸ್ ಕಂಪ್ನೀಸ್, 20% ನಾನ್ ಇನ್ಸ್ಟಿಟ್ಯೂಷನ್. ವೆರಿ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳಿ ಮಾಡಿಸ್ತಕ್ಕಂಥ ಸ್ಟಾಕ್ ಅಂತ ಹೇಳ್ಬೋದು. ಕಣ್ಣು ಮುಚ್ಚಿ ಇದರಲ್ಲಿ ಹೂಡಿಕೆ ಮಾಡ್ಬೋದು ಟಾಟಾ ಸ್ಟೀಲ್ನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ಮೋದಿ 3.0 ಮುಂದಿನ ಈ ಹೊಸ ಸರ್ಕಾರದಲ್ಲಿ ನಾವು ಹೂಡಿಕೆ ಮಾಡಬಹುದಾದಂಥ ಸಿಲೆಕ್ಟಿವ್ 15 ಸ್ಟಾಕ್ಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೀಗಾಗಿ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ಯಾಕೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಕಮೆಂಟ್ಗಳನ್ನು ತಿಳಿಸಿ, ಹಾಗೆ ಬೇಗ ಲೈಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.